ಎಲ್ಲರಿಗೂ ಶರಣಾರ್ಥಿ. ಈಗ ಶರಣರ ಬಗ್ಗೆ 128 ಕಾರ್ಯಕ್ರಮಗಳಿಂದ ಬಹಳಷ್ಟು ಜನ ಹೇಳ್ಕೊಂಡು ಬಂದಾರ, ನಾವು ಕೇಳ್ಕೊಂಡು ಬಂದ್ವಿ, ಎಲ್ಲರೂ ಮಾತಾಡೋರು ಶರಣರ ಬಗ್ಗೆ. ಅವರು ಯಾವುದೇ ಪಾದದ ಉಳಿಗೆ ನಾವು ಮಾತಾಡೋರು, ಯಾವುದೇ ಒಂದು ಪಾದದ ಉಳಿಗೆ ಸಮಾನ ಆಗಲಿ ನಮ್ಗೆ ಗೊತ್ತು. ಸ್ವಲ್ಪ ಆ ವಿಚಾರವನ್ನು ಸ್ವಲ್ಪ ಈ ಶರಣರ ವಿಚಾರ ಬಿಟ್ಟು ನಾನು ಸ್ವಲ್ಪ ಮಾತಾಡ್ಬೇಕಂತ ನನಗೆ ಅನಿಸ್ತದೆ. ನಾವು ಮೊನ್ನೆ ಒಂದು ವೈಜ್ಞಾನಿಕ ಸಮ್ಮೇಳನ ಮಾಡಿದ್ವಿ. ನಮ್ಮ ವಿಶ್ವರಾಜ ಸತ್ಯಂಪೇಟೆ ಅವರು ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ರು. ಆ ವೈಜ್ಞಾನಿಕ ಸಮ್ಮೇಳನ ಬಹಳ ಯಶಸ್ವಿ ಆಯ್ತು. ಒಂದು 43,000 ಪೊಲೀಸ್ ಎಂಟ್ರಿ ಪ್ರಕಾರ 43,000 ಮಕ್ಕಳು ಕಾರ್ಯಕ್ರಮಕ್ಕೆ ಬಂದ್ರು. ಏನ್ರಿ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ 15,000 ಸಾರ್ವಜನಿಕರು ಬಂದ್ರು. 2 ದಿವಸ ಕಾರ್ಯಕ್ರಮ ಆಯ್ತು, ತುಂಬಾ ಯಶಸ್ವಿ ಆಯ್ತು. ಮತ್ತ ಅದ್ದೂರಿಯಾಗಿ ಮೆರವಣಿಗೆ ಆಯ್ತು. ಕಾರ್ಯಕ್ರಮದ ಊಟ ವಸತಿ ಎಲ್ರು ತಾರೀಫ್ ಮಾಡಿದ್ರು. ಮತ್ತೆ ನಾವು ಹೇಳಾರ್ದೇನೆ 36 ಜನ ಜಿಲ್ಲಾಧ್ಯಕ್ಷರು ಗೂಗಲ್ ಮೀಟಿಂಗ್ ನಲ್ಲಿ ಹೇಳಿದ ಪ್ರಕಾರ 4 ಸಮ್ಮೇಳನಗಳಲ್ಲಿ ಅದ್ದೂರಿ ಸಮ್ಮೇಳನ ನಮ್ಮ ಯಾದಗಿರಿಗೆ ಆಯ್ತು. ನಾವು ಬಹಳ ಖುಷಿ ಆದ್ವೇನು ಅಂತ ನಮ್ದೊಂದು ಪ್ರಶ್ನೆ. ಎಲ್ರು ಖುಷಿ ಪಟ್ರು, ಅಪ್ಪರು ಖುಷಿ ಪಟ್ರು, ಎಲ್ಲರೂ ಖುಷಿ ಪಟ್ರು. ನಾನು ಹೇಳ್ಕೊಂಡೆ ನಾನು ಬಹಳ ಖುಷಿ ಪಟ್ಟೆ ಅಂತ ಹೇಳಿ. ನನಗೆ ಯಾಕೋ ಇನ್ನ ಆ ಖುಷಿ ಒಳಗೆ ಸ್ವಲ್ಪ ನನಗೆ ಇನ್ನೊಂದು ದಿನ ಕಾಡಕತ್ತಿರ. 43,000 ಮಕ್ಕಳು ಎಂಟ್ರಿ ಕೊಟ್ರು, 15,000 ಮಕ್ಕಳು ಸಾರ್ವಜನಿಕರಿಗೆ ಎಂಟ್ರಿ ಕೊಟ್ರು. ನಾವು ಆ ಕಾರ್ಯಕ್ರಮದ ಶೀರ್ಷಿಕೆ ಅಂತ ವೈಜ್ಞಾನಿಕ ಸಮ್ಮೇಳನ. ನಾವು ವೈಜ್ಞಾನಿಕ ಸಮ್ಮೇಳನ ಮಾಡ್ಬೇಕಾಗಿತ್ತಂದ್ರೆ ಬರೀ ಇಸ್ರೋ, DRDO, ಏರ್ಫೋರ್ಸ್, ಮೊಬೈಲ್ ಪ್ಲಾನೆಟೋರಿಯಂ, ನೆಹರು ಪ್ಲಾನೆಟೋರಿಯಂ ಬಳೆ ವಿಜ್ಞಾನ ಮೇಳಗಳನ್ನ ತಂದ ಹಚ್ಚಿಕೆಯಿಂದ ನೀವು ನೋಡಿಕೊಂಡು ಹೋಗಿ ಸೈನ್ಸ್ ಎಕ್ಸಿಬಿಷನ್ ಅಂತ ತೋರಿಸ್ಬೋದಾಗಿತ್ತು. ನಾವು ಇವುಗಳನ್ನ ತೋರಿಸ್ಕೊಂಡು ಹೋದ್ರೆ ಜನ ವೈಚಾರಿಕರಾಗ್ತಾರ. ನಾವು ವೈಚಾರಿಕರಾಗ್ಲಿ ಅನ್ನೋ ಉದ್ದೇಶದಿಂದ ಒಂದು 20 ಲಕ್ಷ ರೂಪಾಯಿ ಸ್ಟೇಜ್ ಹೊಡೆದಕ್ಕಿಂತ ಕಾರ್ಯಕ್ರಮವನ್ನು ಮಾತಾಡ್ಲಿ. ಗಾಯಕವಾಡ ಮೇಡಮ್ ಬಂದಿದ್ರು, ಹಲವಾರು ಜನ ಬಂದಿದ್ರು, ವಿಚಾರಗಳನ್ನು ಕೇಳಿ ವೈಜ್ಞಾನಿಕ ಜೊತೆಗೆ ವೈಚಾರಿಕವಾಗಿ ಅವರು ತಮ್ಮ ಇದು ಬಳಸ್ಕೊಳ್ಳಿ ಅಂತೇಳಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಆದ್ರೆ ನಾನು ಪ್ರತಿಯೊಂದು ಸ್ಕೂಲ್ ಕಾಲೇಜುಗಳು 200 ಸ್ಕೂಲ್ ಕಾಲೇಜುಗಳು ತಿರುಗಿ ನಾವು ಪ್ರತಿಯೊಬ್ಬರಿಗೆ ಹೇಳಿದೆ, ನಿಮ್ ಕಾರ್ಯಕ್ರಮ ಮಕ್ಕಳಿಗೆ ವೈಜ್ಞಾನಿಕ ಸಮ್ಮೇಳನ ಏನೋ ನಾವು ತೋರಿಸ್ರಿ. ಮತ್ತೆ ಕಾರ್ಯಕ್ರಮದಾಗ ಕುಂತು ಅಲ್ಲಿ ಏನ್ ಮಾತಾಡಕತ್ತಾರ ಬರೇ ಪವಾಡ ಬಯಲು ಒಂದೇ ನೋಡ್ಬೇಡ್ರಿ. ಪವಾಡ ಬಯಲು ಭೂತ ಮಾಟ ಮಂತ್ರ ಇಂಥವೆಲ್ಲ ಗೊತ್ತಾಗ್ತದ. ವಿಚಾರಗಳನ್ನು ತಿಳಿಲಿ, ವೈಚಾರಿಕ ವಿಚಾರ ತಿಳಿಲಿ, ತೋರಿಸ್ಲಿ. ಆದ್ರೆ ನನಗೆ ಅನ್ಸಮಟ್ಟಿಗೆ ಒಂದು 10-15 ಮಕ್ಕಳು ಯಾವುದೋ ಗೋಷ್ಠಿಗಳನ್ನು ಅದು ಇದು ನೋಡಿದ್ರು. ಜಾಸ್ತಿ ಮಕ್ಕಳು ವೈಜ್ಞಾನಿಕ ಕಾರ್ಯಕ್ರಮ ಎಕ್ಸಿಬಿಷನ್ ಅದಲ್ರಿ, ಎಕ್ಸಿಬಿಷನ್ ನೋಡಿದ್ರು, ಊಟ ಮಾಡಿದ್ರು, ಹೋದ್ರು. ವೈಚಾರಿಕ ವಿಚಾರ ಒಳಗೆ ಹೋಗ್ಲಿಲ್ಲ. ಇದು ನಮಗ ಬಹಳ ಇದು. ಯಾಕಂದ್ರೆ ನಾನು ಗಾಯಕವಾಡ ಮೇಡಮ್ ಮಾತಾಡ್ತಾ ಇದ್ರು. ಮೇಡಮ್ ನೀವು ಮಾತಾಡೋದು ನೆನಪಾದ್ರೆ ನಾನು ವೇದಿಕೆ ಮೇಲೆ ಇರ್ಲಿಲ್ಲ. ನಾನು ಪ್ರತಿಯೊಂದು ಟೀಚರ್ ಬಗ್ಗೆ ಹೇಳ್ತಿದ್ದೆ, ನೋಡ್ರಿ ಒಳ್ಳೆ ಮಾತಾಡಕತ್ತಾರ ಮೇಡಮ್, ಪ್ಲೀಸ್ ಹೋಗ್ರಿ ತಮ್ಮ ಮಕ್ಕಳನ್ನ ಕುಂದಿಸಿ ಕೇಳ್ರಿ, ವಿಚಾರ ಹೇಳಕತ್ತಾರ, ಏನೋ ಯಾರು ಎಕ್ಸಿಬಿಷನ್ ನೋಡ್ತಾರ ಹೊಂಟ್ರ. ಇದು ನಮ್ಮ ಭಾಗದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗೋದು ಟೀಚರ್ಸ್ಗೆ ಅವರು ಯಾರು ಟೀಚರ್ಸ್ ಇದಾರಲ್ರಿ ಅವ್ರ ಹತ್ರನೇ ಅವೇರ್ನೆಸ್ ಇಲ್ಲ. ಅವ್ರು ಓನ್ಲಿ ಒಂದು ವಿಜ್ಞಾನ ಸಮ್ಮೇಳನ ಅಂತ ಬಂದಾರ. ಈ ವಿಜ್ಞಾನ ಸಮ್ಮೇಳನ ಅಂತ ಬಂದದ್ನಾಗ ಬರೀ ವಿಜ್ಞಾನ ಅವೆಲ್ಲ ಮೊಬೈಲ್ ಪ್ಲಾನೆಟೋರಿಯಂ, ಇಸ್ರೋ, ಏರ್ಫೋರ್ಸ್ ಅಂತವೆಲ್ಲ ನೋಟ ಅಂತವ್ರ ಹೆಸರು ಮನುಷ್ಯ ಏನಾಗ್ತದ ವಿಜ್ಞಾನ ತಿಳ್ಕಂತಾರ. ಅದ್ರಲ್ಲಿ ವೈಚಾರಿಕವಾಗಿ ಏನೋ ಮನುಷ್ಯ ಹುಷಾರಾಗ್ತಾನ. ಇವತ್ತು ಇಸ್ರೋ ಬಂದ ಮಾಜಿ ಅಧ್ಯಕ್ಷ ಇವತ್ತು ಮಂಗಳ ಗ್ರಹಕ್ಕೆ ಒಂದು ಉಡಾವಣೆ ಓಡಿಸ್ಬೇಕಾದ್ರೆ ಅದನ್ನ ಮಾಡೆಲ್ ಇಟ್ಕೊಂಡು ತಿರುಪತಿಯಲ್ಲಿ ಪೂಜೆ ಮಾಡಿ ಬಂದ. ಅದು ಏನ್ ಕಲ್ಸಿವಿ ನಾವು? ಅದು ಉದ್ದು ಕಲ್ಸಿ ಶಾಲಿ ನಾವು ಏನ್ ಕಲ್ಸಿ? ಸೈನ್ಸ್ ಅದು ಓದು ಇದು ಓದು ಉದ್ದಕ್ಕೆ ಹೋದನತ್ತ. ಈ ಕಡೆ ಏನ್ ಗೊತ್ತಿಲ್ಲ ಜಗತ್ತ. ಶಾಣೆ ಆಗ್ಯಾನ, ದೊಡ್ಡ ವಿಜ್ಞಾನ ಆಗ್ಯಾನ, ಇಸ್ರೋ ಚೀಫ್ ಆಗ್ಯಾನತ್ತ. ಪೂಜೆ ಮಾಡ್ಲಿಕ್ಕೆ ಬಂದಾನ. ಮತ್ತೆ ಪೂಜೆಲಿಂದ ಓಡಿತು, ನಿನ್ ವಿಜ್ಞಾನದಿಂದ ಓಡಿತು, ನಮ್ಗೇನ್ ಡೌಟ್? ನಿನ್ ಬಲ್ ಬುದ್ಧಿ ಅದು ವೆಂಕಟರಮಣ ಶಕ್ತಿ ನಾವು ಈಗ ನಾನು ಬೇಸಿಕ್ ಆಗಿ ಶರಣರ ವಿಚಾರಗಳಲ್ಲಿ ಎಲ್ಲ ವಿಚಾರ ಆದ್ರೆ ಯಾವುದೇ ಒಂದು ಈ ವಿಚಾರಕ್ಕೆ ಅವ್ರು ಟಚ್ ಮಾಡಿಲ್ಲ, ಈ ವಿಚಾರಗಳು ಇಲ್ಲ, ಈ ವಿಚಾರಗಳ ಬಗ್ಗೆ ಕಾನ್ಸೆಪ್ಟ್ ಮಾಡಿ ಹೇಳಿಲ್ಲ ಅಂತ ಎಲ್ಲೂ ಇಲ್ಲ. ಆದ್ರೆ ಅವರ ವಿಚಾರಗಳಲ್ಲಿ ನಾನು ಪರ್ಫೆಕ್ಟ್ ಇಲ್ಲ, ನನ್ನ ಅಜ್ಞಾನದಿಂದ ನಾನು ಹೇಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆ ವಿಚಾರವಾಗಿ ನಮ್ಮ ವಿಚಾರ ಬಹಳ ಹೇಳ್ತಾರೆ, ಅವುಗಳು ಅವ್ರು ಹೇಳ್ತಾರೆ, ಎಲ್ಲ ಮಂದಿ ಮಾತಾಡ್ತಾರೆ, ಎಲ್ಲ 128 ಕಾರ್ಯಕ್ರಮಗಳಲ್ಲಿ ಕೇಳಿದ್ವಿ ನಾವು. ಆದ್ರೆ ನಾವು ಬೇಸಿಕ್ ಆಗಿ ನಾವು ಎಲ್ಲಿ ತಪ್ತಾ ಇದ್ದೀವಿ ವಿಚಾರಗಳಿಂದ ನಾವು, ಅದು ನಮ್ಮ ಮೂಲ ಉದ್ದೇಶ. ನಾವು ನೋಡ್ರಿ ನಾನು ಮುಖ್ಯವಾಗಿ ದೋಷ ಮಾಡ್ತಾ ಇರೋದು ನಮ್ಮ ಶೈಕ್ಷಣಿಕ ಇದು ನಮ್ ಕಳ್ಸ್ಲಾಕತ್ತಾರ ಸ್ಕೂಲ್ ಎಜುಕೇಶನ್ದಾಗ. ಯಾವ ಡಿಪಾರ್ಟ್ಮೆಂಟ್ ನೀವು ಓದ್ತೀರಿ,
ಮೆಡಿಕಲ್ ಓದ್ತಾರೆ ಬರೀ ಮೆಡಿಕಲ್ ಬಗ್ಗೆ, ಸೈನ್ಸ್ ಓದ್ತಾರೆ ಸೈನ್ಸ್ ಬಗ್ಗೆ, ಮತ್ತೆ 8 9 ಒಂದು ಉದ್ದು ಕಲ್ಸಕತ್ತ. ನಮ್ಗೆ ಯಾವುದೇ ಅನ್ನ ವಿಚಾರಗಳನ್ನು ಕಲ್ಸಕ್ ತಯಾರಿಲ್ಲ. ನಮ್ಗ ಯಾವುದೋ ನೀತಿ ಪಾಠ ಹೇಳ್ತೀನಿ ಅಂತೇಳಿ ವಿಕ್ರಮ್ ಬೇತಾಳ್ ಕತೆ ಹೇಳ್ಬಿಟ್ರಿ ನಮ್ಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ನಾವು ದೆವ್ವ ಭೂತದ ಕರೆ ಅಂತ ತಿಳ್ಕೊಂಡ್ವಿ. ಮತ್ತ ನಮ್ಗ ನೋಡ್ರಿ ಇನ್ನೊಂದು ದೆವ್ವ ಭೂತದ ಕತೆ ಹೇಳಿ ವಿಕ್ರಮ್ ಬೇತಾಳ ನಾವು ಕರೆ ತಿಳ್ಕೊಂಡ್ವಿ. ಈಗ ನಮ್ಗ ಚಾರ್ಲ್ಸ್ ಡಾರ್ವಿನ್ ಅಂತ ಬರ್ತಾನೆ, ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ. ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ, ಚಾರ್ಲ್ಸ್ ಡಾರ್ವಿನ್ ಬಗ್ಗೆ ನಮ್ಗೆ ಏನಾದ್ರು ವಿಜ್ಞಾನ ಪುಸ್ತಕಗಳು ಏನು ಹೇಳಿದ್ರ? ಅದು ಹೇಳಿದ್ರೆ ಬರೀ ಚಾರ್ಲ್ಸ್ ಡಾರ್ವಿನ್ ಇಷ್ಟೇ ಇಸ್ವಿಯಲ್ಲಿ ಹುಟ್ಟಿದ, ಇದು ಮಾಡಿದ, ಅಧ್ಯಯನ ಮಾಡಿದ, ಅದ ಅಷ್ಟೇ. ಕ್ಲಿಯರ್ ಆಗಿ ನಮ್ಗೆಲ್ಲ ಆ ವಿಚಾರಗಳನ್ನು ನಾವು ಕೊಡ್ಬೇಕಾಗ್ಯದ. ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದವನ್ನು ಒಂದು ವೇಳೆ ಮನುಷ್ಯ ಕಂಪ್ಲೀಟ್ ಆಗಿ ಓದ್ಕೊಂಡಂದ್ರೆ ಆತನ ಇವೆಲ್ಲ ಹೇಳಕ್ ಜಗತ್ತು ಇರಂಗಿಲ್ರಿ. ಇವೆಲ್ಲ ನಾವು ಜಾತೀಯತೆ ಅದು ಇದು ಎಲ್ಲ ವಿಷಯಗಳು ಹೇಳ್ತಾರ. ಮನುಷ್ಯ ಕಂಪ್ಲೀಟ್ ಮೈಂಡ್ ಇದಾಗ್ತದೆ, ಭಯ ಆಗ್ತದೆ. ಯಾಕಂದ್ರ ಈ ಬಿಗ್ ಬ್ಯಾಂಗ್ ಥಿಯರಿ ಹೆಂಗಾಯ್ತು, ವಿಶ್ವ ಸ್ಫೋಟ ಹೆಂಗಾಯ್ತು, ಎಷ್ಟು ಲಕ್ಷ ವರ್ಷಗಳಿಂದ ಏನ್ರಿ ಭೂಮಿಗೆ ನೀರ್ ಬಂತು, ಏನ್ರಿ ಹೆಂಗ ಗಿಡಗಳು ಹೆಂಗಾದವು, ಎಷ್ಟು ಲಕ್ಷ ವರ್ಷಗಳಿಂದಲೇ ಇದು ಖೇತಿವಾಡಿ ಸ್ಟಾರ್ಟ್ ಆಯ್ತು, ಮನುಷ್ಯ ಎಷ್ಟು ವರ್ಷಗಳಿಂದ ಬಂದ, ಎಷ್ಟು ವರ್ಷಗಳಿಂದ ಮನುಷ್ಯ ಏಕಕೋಶ ಜೀವಿಲಿ ಅಮೀಬಾಲಿಂದ ಮಂಗನಿಂದ ಮಾನವರ ಜರ್ನಿ ಹೆಂಗದ. ಈ ಜರ್ನಿಯನ್ನು ಕಂಪ್ಲೀಟ್ ಮನುಷ್ಯ ಓದ್ಕೊಂಡ್ಬಿಟ್ನಂದ್ರೆ ಇವು ಯಾವ ತಲೆ ಒತ್ತಂಗಿಲ್ಲ. ಇವು ಓದ್ಲಾರ ಸಲಗ ನಮ್ಗೆ ಇವೆಲ್ಲ ಕಡಕತ್ತಾವ. ಈಗ ನಾವು ಇವೊಂದು ಪುಸ್ತಕ ನೋಡ್ರಿ, ಓಲ್ಗಾ ಟು ಗಂಗಾ, ಅದು ಸ್ವಲ್ಪ ಓದ್ರಿ ಸ್ವಲ್ಪ ಎಲ್ರು. ಓಲ್ಗಾ ಟು ಗಂಗಾ ಅಂದ್ರೆ ಓಲ್ಗಾ ರಷ್ಯಾದಲ್ಲಿರೋ ಓಲ್ಗಾ ನದಿಯಿಂದ ಗಂಗಾ ನದಿ ತನಕ ಆರ್ಯರ ಆಗಮನ ಹೆಂಗಾಯ್ತು, ಯಾವ ಕಾಲಘಟ್ಟದಾಗ ಎಂತೆಂತ ಮನುಷ್ಯರು, ಎಷ್ಟೆಷ್ಟು ಪುರುಷರು, ಏನೇನೇ ಆಯ್ತು, ಆ ಕಥೆಗಳನ್ನ ಓದ್ರಿ. ಅವು ಒಂದೊಂದು ಏನು ಯಾರ್ಯಾರು ಮಾಂಸಾಹಾರ ತಿಂತಿದ್ರು, ಯಾರ್ಯಾರು ತಿಂತಿದ್ದಿಲ್ಲ, ಎಲ್ಲ ತಿಳಿಯತ್ರಿ ಅವಾಗ. ಎಲ್ಲ ಜರ್ನಿ ಹೆಂಗಾಯ್ತು, ವಿವಾಹ ಪದ್ಧತಿ ಹೆಂಗ್ ಬಂತು, ಜಾತೀಯತೆ ಪದ್ಧತಿ ಹೆಂಗ್ ಬಂತು, ಯಾವ ಖಂಡದಲ್ಲಿ ಯಾರ್ಯಾರ ಕಡೆಕ್ ಹೋದ್ಮೇಲೆ ಅಲ್ಲಿ ಆ ಜಾತಿ ಆಯ್ತು, ಇದು ಆ ಜಾತಿ ಆಯ್ತು, ಇವೆಲ್ಲ ಒಂದೊಂದು ಈ ಕಾನ್ಸೆಪ್ಟ್ ಅನ್ನು ನಾವು ಮೈಂಡಿಗೆ ತಿಳ್ಕೊಂಡು ಇದನ್ನು ಕರೆಕ್ಟ್ ಗ್ರಹಿಸಿಬಿಟ್ರೆ ನಮಗೆ ಇದು ಜಾತೀಯತೆ ಭೂತ ತಲೆಯಿಂದ ಹೊರಟೋಗ್ಬಿಡ್ತದೆ. ಇದು ಮೇನ್ ಆಗಿ ನಮ್ ಬೇಸಿಕ್ ಆಗಿ ಕಲಿಸ್ತಾ ಇಲ್ಲ ನಮ್ಗೆ. ಇದು ಮುಖ್ಯ ಕಾರಣ. ನನಗೆ ಅದೇ ನನಗೆ ಇದೆಲ್ಲ ಹೇಳಕತ್ತಿ ಸರ್. 128 ಕಾರ್ಯಕ್ರಮ ಹೇಳಕತ್ತಿ, ಎಷ್ಟು ಜನ ಚೇಂಜ್ ಆಗ್ಯಾರ. ಈಗ ವಿಶ್ವವಿದ್ಯಾಲಯ ಹೇಳ್ತಾರೆ, ಯಾರೋ ನಮ್ ಶಿಷ್ಯ ಅಂತ ಹೇಳಿ ಅವರು ನಾನು ಸುಮ್ಮನೆ ಗಮತ್ ಮಾಡ್ತಿದ್ದೆ, 5 ತಿಂಗಳಿಂದ ನಾನು ಇವೆಲ್ಲ ಬಿಟ್ಟಿನ್ರಿ, ಚೇಂಜ್ ಆಗಿನ ಅಂತ ಹೇಳ್ತದ. ಸರ್ ನಾನು ಚಾಲೆಂಜ್ ಮಾಡ್ತೀನಿ, ಮತ್ತೆ ಮೂಢ ಮಾಡ್ತೀನಿ, ಮನಸ್ಸು ಮಾಡಿದ್ರು ನಾನು ಮತ್ತೆ ಮೂಢ ಮಾಡ್ತೀನಿ ಅದು. ಯಾಕಂದ್ರೆ ಅಂತ ಮೂಲ ಓದ್ಕೊಂಡಿಲ್ಲ, ಬರೀ ನಿಮ್ ವಿಚಾರಕ್ಕೆ ಹೇಳಕತ್ತಾನ, ಇದು ಮಾಡಕತ್ತಾನ ಅಂತ ಏನೋ ಒಂದು ಬಂದು ಹಂಗಲ್ರದ ಮೂಲ ಬೇಸಿಕ್ ಕೊಡ್ಬೇಕು ನಾವೀಗ. ಅದು ನಮ್ ಶಿಕ್ಷಣದ ವ್ಯವಸ್ಥೆಯಲ್ಲಿ ತಪ್ಪದ. ಈಗ ನೀವು ನನಗೆ ಅನ್ಸೋ ಮಟ್ಟಿಗೆ ಇದು ವಯಸ್ಸಾದ್ರು ಎಷ್ಟು ಜನ ಚೇಂಜ್ ಆಗ್ತಾರೋ ಬಿಟ್ಟು ನನಗಂತ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು 60 40 70 80 ವಯಸ್ಸಾಗ್ಯದ, ಈಗ ಚೇಂಜ್ ಆಗೋದು ನನಗೆ ಭರೋಸನಿಲ್ಲ. ಯಾಕಂದ್ರ ಟೈಮ್ ಆಕ್ಚುಲಿ ಮೀರ್ಬಿಟ್ಟದ. ನಾವು ಮುಖ್ಯವಾಗಿ ಕಾನ್ಸೆಪ್ಟ್ ಮಾಡ್ತಾ ಇರೋದು ನಮ್ಮ ಮಕ್ಕಳ ಮೇಲೆ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಪ್ರಭಾವ ಬೀರ್ಬೇಕು. ಎಜುಕೇಶನ್ ಸಿಸ್ಟಮ್ ಹೆಂಗ್ ತರಬೇಕಪ್ಪ ಅಂತಂದ್ರೆ, ನಾವು ಡಾರ್ವಿನ್ ವಿಕಾಸವಾದ ಅಂದ್ರೇನು, ಹೆಂಗೆ ಭೂಮಿ ಇದಾಯ್ತು, ಹೆಂಗೆ ಬಂತು, ಅದು ಬಂದ್ರೆ ಇವೆಲ್ಲ ಕಾನ್ಸೆಪ್ಟ್ ಬಿದ್ದೋಗ್ತಾವ. ಒಂಥರ ಶಾಂಡ್ರ ವಿಚಾರ ಇದ್ದಂಗೆ. ಶರತ್ರು ಯಾವಾಗ ಹೇಳ್ತಿರ್ತಾರ, ಬಸವಣ್ಣ ಯಾವ್ದು ಗುಡಿ ಪದ್ಧತಿ ಅದ್ ಬಿಟ್ಟು ಹೋಗೋಣ ಅಂತ ಎಲ್ಲೂ ಹೇಳಿಲ್ಲ, ಬೈಲಿಲ್ಲ ಅವ್ರು. ಎನ್ನ ಕಾರ್ಯಕ್ರಮ ಹೋಯ್ ದೇಹ ದೇಗುಲ, ಎನ್ನ ಶಿರೆ ಒಳ್ಳೆ ಕಳಿಸಿದ ಗುರಿ ಕಾನ್ಸೆಪ್ಟ್ ಬಿದ್ದೋಯ್ತು. ಈ ಕಾನ್ಸೆಪ್ಟ್ಗಳನ್ನು ನಾವು ಹಚ್ಚಬೇಕಾಗ್ಯದ. ಈ ಹಚ್ಚಲಾರ ಸಲಾಗ ಏನಾಗ್ಯದ ಅಂದ್ರ ಎಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ವಿ ನಾವು. ಎಷ್ಟೆಲ್ಲ 1 2 3 ತಿಂಗಳಂತ ಕಾರ್ಯಕ್ರಮ, ಎಷ್ಟು ಪರಿಶ್ರಮ ಪಟ್ಟು ಕಾರ್ಯಕ್ರಮ ಮಾಡಿದ್ವಿ. ಆದ್ರೆ ಮಕ್ಕಳು ಸೈನ್ಸ್ ಬಂದ್ರು, ಎಕ್ಸಿಬಿಷನ್ ನೋಡಿದ್ರು, ಹೋದ್ರು, ಕುಂತರು, ಏನೋ ಪವಾಡ ಬಯಲ ಕಾರ್ಯಕ್ರಮ ನಡೀತು, ಕೂತ್ ಬಿಟ್ರು. ಈಗನು ದೆವ್ವ ಭೂತ ಈಗಿನ ಕಾಲದಲ್ಲಿ ದೆವ್ವ ಭೂತ ಬರಕತ್ತಂತ. ದೆವ್ವ ಭೂತ ಇಲ್ಲ, ಮಾಟ ಮಂತ್ರ ಇಲ್ಲ ಅಂತೇಳಿ ಎಲ್ಲ ಇದ್ರಂಗ ಮಾಡಕತ್ತೀವಿ. ಮೊನ್ನೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ 30 ತಾರೀಕು ಕಾರ್ಯಕ್ರಮ ಮುಗಿಸಿದ್ವಿ. ನಮ್ 31 ತಾರೀಕು ನಮ್ ಲುಂಬಿನಿ ಗಾರ್ಡನ್ ದೆವ್ವ ಬಂದಂತ. ಲುಂಬಿನಿ ಗಾರ್ಡನ್ ದೆವ್ವ ಬಂದಂತೇಳಿ ಎಷ್ಟು ವೈರಲ್ ಆಗಿದೆ ಅಂತಂದ್ರ ಏನ್ರಿ, ಆ ಲುಂಬಿನಿ ಗಾರ್ಡನ್ 17ನೇ ತಾರೀಕುವರೆಗೆ ನಾವು ಕಾರ್ಯಕ್ರಮ ಮಾಡಿವಲ್ಲಿ, 17ನೇ ತಾರೀಕುವರೆಗೂ 31 ತಾರೀಕಿನಿಂದ 80% ಜನ ಕಡಿಮೆ ಆಗಿರೋ ಬರೋದು, ದೆವ್ವ ಕಂಜಿಬಿಟ್ರೆ. ನಾವು ನಮ್ಮ ವೈಜ್ಞಾನಿಕ ಪರಿಷತ್ ಅಪ್ಪವರು ಮತ್ತ ವಿಶ್ವರಾಜ್ಯರು ಎಲ್ರು ಹೋಗಿ ಒಂದು ಕಾರ್ಯಕ್ರಮ ಮಾಡಿ ಅವೇರ್ನೆಸ್ ಏನ್ ಹೇಳಿದ್ರು, ಏನ್ ಫರಕ್ ಬಿಡುತ್ತೆ ಗೊತ್ತಿಲ್ಲ. ಆದ್ರೆ ಇಂಥ ಅವೇರ್ನೆಸ್ ಇಂಥ ಮಾತಾಡೋದು ಇಲ್ಲಿ ಅವರೇ ದೇವರಾದಂತ ಕಾನ್ಸೆಪ್ಟ್ ನಾವು ಕೊಡನೇ ಒಲ್ಲಿ. ಇದಕ್ಕೆ ಯಾರು ನಮ್ಮಂತ ಗುರುಮುಖ ಸ್ವಾಮಿಗಳಂತ ಸ್ವಾಮಿಗಳು ಹೇಳ್ತಾರ. ಈ ನಮ್ಮ ಸ್ವಾಮಿಗಳು ಏನ್ ಮಾಡ್ಲಕತ್ತಾರ, ದೆವ್ವ ಭೂತ ಅಂತ ಹೋದ್ರೆ ತಾಯಿ ತಕಟ್ತೀನಪ್ಪ, ಬಾ 8 ದಿವ್ಸ ಬಾ, ನನ್ನ ಮಠಕ್ಕೆ 11 ತಿಂಗಳು ತಿರುಗು, ಅಲ್ಲೊಂದು ಇಲ್ಲಿ ನಿಂಬಿಕಾಯಿ ಕಟ್ಟು,
ಹೋಗ್ಬಿಡು. ಹೋಗ್ಬಿಡು ಅಂದ್ರೆ ದೆವ್ವ ಆದಂತ ಅರ್ಥ. ನೀ ನಿಂಬಿಕಾಯಿ ಕಟ್ತೀನಿ ತಿರುಗು, ಅನ್ನ ತಿರುಗು, ಆ ಗುಡಿ ತಿರುಗು, ಈ ಗುಡಿ ತಿರುಗು ಅಂತ ದೆವ್ವ ಆದಂತ ಅರ್ಥ. ದೆವ್ವ ಇಲ್ಲ ಅಂತ ಯಾರು ಹೇಳಕತ್ತೀರಿ? ದೆವ್ವ ಇಲ್ಲ ಅಂತ ಯಾರು ಹೇಳವಲ್ರಿ? ಅಲ್ಲಿ ದೆವ್ವ ಭೂತ ದೇವ್ರ ಮೈ ಮ್ಯಾಗ ಬರೋದು, ದೆವ್ವ ಮೈ ಮ್ಯಾಗ ಬರೋದು ಇಲ್ಲ. ಅದೊಂದು ಸೈಕಾಲಜಿಕ್ ಮಾನಸಿಕ ಕಾಯಿಲೆ. ಅದಕ್ಕ ಏನ್ರ ಕೌನ್ಸಿಲಿಂಗ್ ಮಾಡಿಸ್ರಿ, ಟ್ರೀಟ್ಮೆಂಟ್ ಕೊಡ್ಸ್ರಿ, ಅಪಾರ ಆಗಿದ್ರೆ ಗೋಲಿ ಕೊಡ್ರಿ. ಅದ್ಯಾರು ಹೇಳಕತ್ತೀರಿ ನೀವು? ಯಾರು ಹೇಳವಲ್ರಿ? ಎಲ್ಲರೂ ಗುಡಿ ತಿರ್ಸಲಕತ್ತೀರಿ, ಮಠಕ್ಕೆ ತಿರ್ಸಲಕತ್ತೀರಿ. ಎಷ್ಟು ದಿವಸ ಈ ಸುಲಿಗೆ ಮಾಡ್ತೀರಿ? ಎಷ್ಟು ಜನ ಬರ್ದ್ರಿ? ಯಾವ ಕಾಲಘಟ್ಟಲೆ ಬರ್ದು? ದೇವ್ರು ಎಲ್ಲ ಮನುಷ್ಯನ ಇದೆಲ್ಲ ಕಾಲ್ಪನಿಕ. ಇವೆಲ್ಲ ನೀವು ದೆವ್ವ ಹಿಡ್ದಂತ ಮೊನ್ನೆ ನಾವು ಸುಮ್ಮನೆ ಒಂದು ವಿಚಾರ ಡಿಸ್ಕಷನ್ ಮಾಡ್ತೀನಿ ಮಾತ್ರ. ಸರ್ ದಯವಿಟ್ಟು ಫ್ರಾಂಟ್ ಆಗಿ ಎಲ್ಲಿ ಅಷ್ಟು ಮಹಿಳೆಯರಿದ್ರಿ ಪುರುಷರಿದ್ರಿ ದೆವ್ವ ಅಂತ ಎಷ್ಟು ಮಂದಿ ನಂಬ್ತಿರ್ ಸರ್? ಕೈ ಐತಿರಿ ನಾವು ಸುಮ್ಮನೆ ಅಲ್ಲ, ಸುಮ್ಮನೆ ನಾಚಿಕೆ ಮಾಡ ಸರ್. ಇದ್ದೇ ಮನ್ಸಾಗಿದ್ರಿ ಹೇಳ್ರಿ. ಇಲ್ಲ, ಓಕೆ, ಖಂಡಿತ ಇರ್ಲಿ, ಅದು ಇಲ್ಲಾಂದ್ರೆ ಒಳ್ಳೇದು ಮಾತು. ಎಸ್ ನಟರಾಜ್ ಅಂತೇಳಿ ಒಬ್ರು ಬರೀತಾರ ಆ ದೆವ್ವ ಬಗ್ಗೆ. ಆತ್ಮ ನಿಮ್ಗೊಂದ್ ಸುಮ್ಮನೆ ನಾಲೆಜ್ಗೋಸ್ಕರ ಹೇಳ್ತೀನಿ ನಾನು. ಆತ್ಮ ಸತ್ ಮೇಲೆ ಆತ್ಮ ದೇಹದಿಂದ ಹೊರಗೆ ಬರ್ತದ, ಮಾತಾಡ್ತಲ್ಲ, ಗಿಡದಾಗ ಕುಂದಿರ್ತಂತ, ಏನ್ ಹುಷಾರದ್ಯಾ ಆರಾಮ ಅಂತ ಕೇಳ್ತಂತ, ಅಮಾವಾಸ್ಯೆ ದಿವಸ ಕೇಳ್ತದಂತ, ರಾತ್ರಿಗೆ ಕೇಳ್ತಂತ. ಯಾಕ ಹಗಲ ತಂಜಿಗೆ ಬರ್ತದ, ಹಗಲ ತಂಜಿಗೆ ಬರ್ತದ. ಅವ್ರು ಎಷ್ಟು ಕ್ಲಿಯರ್ ಆಗಿ ಮಾತಾಡ್ತಾರ, ಹೇಳ್ತಾರಂತ ಅದ್ರ ಬಗ್ಗೆ. ಈಗ ನಿಮ್ ಒಳಗ ಆತ್ಮ ಅದ, ಈಗ ಅದಲ್ಲ ಆತ್ಮ ಅಂತ ಸತ್ಮ ಹೊರಗೆ ಬರ್ತಲ್ಲ, ಒಳಗ ಆತ್ಮ ಅದ. ಈ ಆತ್ಮ ಏನ್ ಮಾಡಿಬಿಟ್ರಿ, ದೇಹಕ್ಕ 8 ದಿವಸ ಉಪವಾಸ ಹಾಕ್ಬಿಡ್ರಿ. 8 ದಿವಸ ಉಪವಾಸ ಮಾಡಿದ್ಗಳೇ ಆ ದೆವ್ವ ಹೆಂಗ್ ಮಾತಾಡ್ತದ? ಊಟ ಆಯ್ತಾ ಅಂತ ಮಾತಾಡ್ತದ. ಚಲೋ ಜಗ್ಗಿ ಆಹಾರ ಹಾಕ್ರಿ, ಏನೋ ಅಂತ ಮಾತಾಡ್ತದ. ಅಂದ್ರ ಆಹಾರ ಮುಖ್ಯ ಆಯ್ತು. ಮತ್ತ ಆಹಾರ ಆತ್ಮ ತಿನ್ನಂಗಿಲ್ಲ ಅಂದ್ರೆ ಮತ್ತೆ ಹೆಂಗು ಶಕ್ತಿ ಬರ್ತದ? ಒಂದು ಯಾವುದೇ ವಿಚಾರ ಯೋಚನೆ ಮಾಡ್ಬೇಕಾದ್ರೆ ಇದು ನಮ್ಮ ವೈರಿಂಗ್ ಸಿಸ್ಟಮ್ ಏನದಲ್ರಿ ಮೆದುಳ್ನಾಗ, ಲಕ್ಷಾನ್ಗಟ್ಲೆ ವೈರಿಂಗ್ ಸಿಸ್ಟಮ್ ಇಂದ ಮೆದುಳು ತಯಾರಾಗ. ಇದು ಮೆದುಳು ಆತ್ಮಕ್ಕಿಲ್ಲ, ಇದು ಬಿಟ್ಟು ಹೊರಗೆ ಬಂದದ. ಮತ್ ಮಾತಾಡೋ ಶಕ್ತಿ ಎಲ್ಲಿ ಬಂತು? ಒಂದು ಪ ಅಂತ ಶಬ್ದ ಬರ್ಬೇಕಂದ್ರ ಇವೆರಡು ತುಟಿ ಕೂಡ್ಬೇಕು. 2 ತುಟಿ ಕೂಡ್ಮೇಲೆ ಒಳಗ ಅಂತ ಶಬ್ದ ಒಳಗಿಂದ ಬಂತಂದ್ರೆ ಇದು ಪ ಆಗ್ತದ. ಆತ್ಮಕ್ಕ ಈ ತುಟಿ ಕೂಡ್ಲಕ್ಕ ಪೋನಿಲ್ಲ, ಆಹಾರ ಶಕ್ತಿ ಅನಿಲ್ಲ, ವೈರಿಂಗ್ ಸಿಸ್ಟಮ್ ಮೆದುಳಿಲ್ಲ. ಎಲ್ಲದ ದೆವ್ವ ಎಲ್ಲದಂದ್ರ ಈ ನಮ್ಮ ಮಠಾಧೀಶರ ಬಲ್ಲಿ, ಮೌಲಿಗಳ ಬಲ್ಲಿ, ಪಾದ್ರಿಗಳ ಬಲ್ಲಿ ಆದ್ರಿ. ಯಾಕಂದ್ರ ಇವ್ರಿಗೆ ನೀವು ಸುಲಿಗೆ ಮಾಡ್ಬೇಕಾಗ್ಯದ. ನೀವು ಗಿರಾಕಿಗಳಿದ್ದೀರಿ. ಯಾಕಂದ್ರೆ ನಮ್ ಗುರುಮಕಲಾಪುರಂಗ ನೀವು ಸ್ವಂತರು ಡೀಸೆಲ್ ಹಾಕ್ಸ್ಕೊಂಡು ತಿರ್ಗೋರಿದ್ದೀರಿ ನೀವ್ ಯಾರಣ? ಬರೀ ಮಠಕ್ಕ ರೊಕ್ಕ ಕೊಟ್ರಿ, ತಿರುಗಿ ನಂಬಲ್ ದೆವ್ವ ಅದ, ತಿರುಗು ಕಾಯ್ತ ಕಟ್ಟು, ತಿರುಗು ಗುಡ್ಡ ತಿರುಗು. ಏಸ್ ಮಂದಿ ಸ್ವಾಮಿ ನೋಡ್ರಿ, ನಮ್ಮ ಆಯಿ ಕರ್ಕೊಂಡು ಹೋಗ್ತಿದ್ರು ಮಠಗಳದ ಹೆಸರು ಹೇಳಂಗಿಲ್ಲ, ಸುಮ್ಮನೆ ತಿರ್ಗವ ದೆವ್ವ ಕಾಲ್ ಬೇನ ಅಂತ ಹೋದ್ರು ಗುಡಿ ತಿರುಗಂತ ಆನಂದ ಲಿಂಬಿಕಾಯಿ ಕಟ್ಟಿದ್ರು. ದೆವ್ವ ಭೂತ ಹೆಸರು ಮೇಲೆ ಎಷ್ಟು ಸುಲಿಗೆ ಈ ದೇಶದಾಗ ಆಗ್ಲಕ್ಕಾಗ್ತದ. ಇವೆಲ್ಲಕ್ಕ ನಾವು ಶರಡ್ರ ವಿಚಾರ ಬಹಳ ವಿಚಾರ ಇದ್ದಾರೆ. ಶರಡ್ರ ವಿಚಾರ ಬಹಳ ದೊಡ್ಡ ವಿಚಾರಗಳವ. ಆ ವಿಚಾರಗಳ ಅವೇನ್ ನಾವು ಇದು ಹೇಳ್ತೀವಲ್ಲ ವಚನಗಳು, ಅವಾಗ ನನಗನ್ಸ ಮಟ್ಟಿಗೆ 128 ಕಾರ್ಯಕ್ರಮಗಳಿಂದ ಮುಟ್ಟಿಲ್ಲ ಅಂದ್ರೆ ಇನ್ನ ಮುಟ್ಟಾನ ಕಾಣಂಗಿಲ್ಲ. ಅದಕ್ಕೆ ನಾವು ಬೇಸಿಕ್ ಆಗಿ ಶುರು ಮಾಡ್ಬೇಕಲ್ಲ ABCD ಅಂತ ಅನ್ಸಕತ್ತದ. ಇವ್ರಿಗೆ ದಾರಿನ ವಿಕಾಸವಾದಕ್ಕೆ ಓದ್ಲಕ್ ಹಚ್ಚಂದ್ರಿ. ಇವ್ರಿಗೆ ಬಹಳ ಗಂಭೀರ ಪರಿಸ್ಥಿತಿ. ಎಷ್ಟು ಸುಲಿಗೆ ಮಾಡಕತ್ತಾರ, ಎಷ್ಟು ಸ್ವಾಮಿಗಳು, ಮುಲ್ಲಗಳು, ಪಾದ್ರಿಗಳು ಎಷ್ಟು ಸುಲಿಗೆ ಮಾಡಕತ್ತಾರ. ಎಷ್ಟು ನೋಡ್ರಿ ನಂಬಲ್ಲಿ ಮೈಲಾಪುರ ಹಂಗೆ ತುಂಬಿರ್ತದ, ಹಬ್ಬೆ ತುಮಕೂರ್ ಹಂಗೆ ತುಂಬಿರ್ತದ, ನಾಲ್ವಾ ಹಂಗೆ ತುಂಬಿರ್ತದ. ಎಲ್ಲ ದೆವ್ವ ಭೂತ ಬುಡ್ಸು ಎಷ್ಟು ಮಂದಿ. ಇದಕ್ಕ ನಮ್ಮ ವೈಜ್ಞಾನಿಕ ಪರಿಷತ್ನ ಹುಲ್ಕಲ್ ನಟರಾಜ್ ಅವರು ಅದಕ್ಕೊಂದು ಮಹಿಮ್ ಅಂತ ತರದ್ರು. ನಿಂಬಲ್ಲಿ ಯಾವುದೇ ಮೈ ಮೇಲೆ ದೆವ್ವ ಬರ್ತದ ಅಥವಾ ದೇವ್ರು ಬರ್ತದ ಅಥವಾ ಯಾವನ ತಂತಾನೆ ಕುಡಿತೀರ, ಎಲ್ಲ ಅವ್ರ ಪ್ರಕಾರ ಒಂದು 70% ಜಗತ್ತಿನ ಇವ್ರು ಹೇಳ್ತಿದ್ರು ಸರ್. 70% ಜನ ಮಾನಸಿಕ ರೋಗಿಗಳು, ಒಂದಲ್ಲ ಮಾನಸಿಕ ಕಾಯಿಲೆ ಅವ. ಅವ್ರಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಅದ, ಟ್ಯಾಬ್ಲೆಟ್ ಅವಶ್ಯಕತೆ ಇಲ್ಲ, ಕೌನ್ಸಿಲಿಂಗ್ ಅವಶ್ಯಕತೆ ಅದ. ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡೋದ್ ಮುಖಾಂತರ, ಕೌನ್ಸಿಲಿಂಗ್ ಮಾಡೋದ್ ಮುಖಾಂತರ ಈ ಎಲ್ಲ ವಿಚಾರಗಳಿಂದ ದೂರ ಬರೋಣ. ಈ ಪೇಷಂಟ್ಗಳನ್ನ ಹತ್ತಿರದಿಂದ ನೋಡಿ, ನಾವೊಂದು 100 ಪೇಷಂಟ್ಗಳನ್ನ ದೊಡ್ಡಬಳ್ಳಾಪುರ ಕಳಿಸಿನ. ಇವೆಲ್ಲ ಕೌನ್ಸಿಲಿಂಗ್ ಮುಖಾಂತರ ಅವಶ್ಯಕತೆ ಅದ. ಇವೆಲ್ಲ ಬೇರೆ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೆಲಸ ಅವ. ಇವಕ್ಕೆಲ್ಲರೂ ನಾನು ಬಹಳ ಮಾತಾಡಕ್ ಹೋಗಂಗಿಲ್ಲ. ಶರಣ ಸಾಹಿತ್ಯ ಜೊತೆಗೆ ಇವೆಲ್ಲ ವಿಜ್ಞಾನ ಪುಸ್ತಕಗಳನ್ನು ಓದಿ ಏನ್ರಿ ಇದು ಮಠ ಮಂದಿರಗಳಿಗೆ ದೆವ್ವಭೂತ ಅಂತ ಹೇಳಕ್ ಬೇಡ, ವಿಚಾರ ಕೇಳಕ್ಕಾದ್ರೆ ಹೋಗ್ರಿ. ಗುರುಮಠ ಸ್ವಾಮಿಗಳಿಗೆ ಮಠಕ್ಕೆ ಹೋಗ್ತಾರೆ, ವಿಚಾರ ಹೊಸ ಶರಣ ವಿಚಾರ ಕೇಳಕ್ ಹೋಗ್ರಿ. ಅವ್ರು ಯಾವ ದೆವ್ವ ಭೂತ ಕೇಳಕ್ ಅವ್ರ ಜೊತೆ ಹೋಗುತ್ತೆ. ಪಾಪ ಎಲ್ಲರೂ ಒಂದ್ ಚಾ ಕುಡಿಯಕ್ ನಿಂತಿರ್ತಿ, ಅಪ್ಪರೇ ನಂಬರ್ ಹೇಳ್ರಿ ಅಂತ ಬರ್ತಾರ.
ಮೊನ್ನೆ ಚಾ ಕುಡಿಯೋಕೆ ಗೊತ್ತಿರೋ ನಂಬರ್ ಹೇಳ್ರಿ ಅಂತ ಕೊಟ್ಟು ಬಂದ್ರು ಅವ್ರು ಯಾರು ಅವ್ರು ಕಪ್ ಹಿಡಿದು ತರಿಯಪ್ಪ ಅಂದಿನ ಕಪ್ ನಂದೊಂದು ಕಪ್ ಇತ್ತು ಅದು ಹಿಡಿದು ಕೊಟ್ಟೆ. ಹಾ ಆಯ್ತು ಬಿಡ್ರಿ ನಾ ಆಡ್ತೀನಿ ಗೊತ್ತಾಯ್ತಂದ್ರು ಅವ್ರು. ಏನ್ ಗೊತ್ತಾಯ್ತ ಅದು ಯಾರ ಕಪ್ ಇಷ್ಟು ಇಂಥದ್ರಾಗ ಇಂಥ ನಂಬರ್ ಕೊಡ್ ನಾನಂತ ನೀನ್ ನಂಬರ್ ಕೊಡ ಮಾನವ್ರಿ ಶಾಲ್ರಿ ಸ್ವಲ್ಪ ಓಪನ್ ಹೇಳ್ರಿ ನಂಬರ್ ಕೊಡಕತ್ತೀರಿ ಅಂತ ಹೇಳ್ರಿ. ಇಲ್ಲ ಕೆಲವ್ರು ಹೇಳ್ತಾರ ನಾನು ನಂಬರ್ ಕೊಡಂಗಿಲ್ಲ ಅವರೇ ಬಂದು ಏನಂತ ತಿಳ್ಕೊಂತಾರ ಅವರೇ ಆಡ್ತಾರ ನಾನೇನ್ ಮಾಡ್ಲಿ. ಹೌದಲ್ಲಪ್ಪ ಅವರೇ ತಿಳ್ಕೊಳಕತ್ತಾರಲ್ಲ. ನೀ ಕಲ್ಸಕ್ರಿ ಕೊಟ್ರ ಎಣ್ಸಂಡಿ ಆಡಕತ್ತಾರ, ಬಾಳೆಹಣ್ಣು ಕೊಟ್ಟು ಎಣ್ಸಂಡಿ ಮಟಕ ಆಡ್ಲಕತ್ತಾರ. ಒಂದ್ಸಲ ಘೋಷಣೆ ಮಾಡಿಬಿಡ್ರಿ ನೀವು. ನೋಡಪ್ಪ ಯಾರು ಮಟಕ ಆಡಬಾಡ್ರಿ, ಮಟಕ ಹೇಳ್ತಕ್ಕಂಥ ಶಕ್ತಿ ನಂಬಲ್ಲಿಲ್ಲ. ನಾ ಹೇಳಿದ್ರೆ ಹತ್ತಕ್ಕಂಥ ಶಕ್ತಿನ ಅದ್ರ ಬಲ್ಲಿಲ್ಲ. ಮಟಕ ಪಿಟಕ ಆಡಬಾಡ್ರಿ, ಇದು ಕೆಟ್ಟ ಕೆಲಸ, ಇದ್ರ ಬೀಳ್ಬಾಡ್ರಿ ಅಂತ ಬುದ್ಧಿ ಹೇಳಕ್ ಕೆಲಸ ಯಾರನ್ನ ಮಾಡ್ರಿ ನಾವು. ಬರೀ ಹಾರಿಗೆ ಉತ್ತರ ಕೊಡ್ತೀರಿ ನೀವು. ಮಟಕ ಏನ್ ನಾ ಏನ್ ಮಾಡ್ಲಿ, ನಾ ಹೇಳಿಲ್ಲ ಅತನೇ ಏನ್ ತಿಳ್ಕೊಂಡು ಆಡ್ಲಕತ್ತಾನ, ನಾನ್ ಹೇಳಿ ನಾನು ಅದಕ್ಕೆ ಬಾ ಅಂತೀನಿ, ನಾನು ಮಕ್ಕಳ ತಗೊಂಡಿ, ನಾನು ಮಕ್ಕಳಾತವ್ರೆ ಎಲ್ರಿ ಅರ್ಕಿ ಒತ್ತರ ಪೂಜೆ ಮಾಡ್ರಿ ಮಕ್ಕಳಾತವ್ರೆ. ಸರ್ ಏನ್ ಆಗ್ಲಿಕ್ಕಪ್ಪ ಅಂದ್ರೆ ವೈಜ್ಞಾನಿಕ ಇಷ್ಟೆಲ್ಲ IVF ಏನೇನು ಸ್ಟಾರ್ಟ್ ಆಯ್ತು ಜಗತ್ತಿನ ಎಲ್ಲೇನೇ ಮುಟ್ಟ್ಯದ, ಏನೇನು ಮುಖಾಂತರ ಮಕ್ಕಳು ಮಾಡ್ಬೋದು. ಇವೆಲ್ಲ ಯಾಕೆ ಬಿದ್ದು ಸಾಯ್ಲಕತ್ರಿ ಇವೆಲ್ಲ.